ಹಲೋ ಸ್ನೇಹಿತರೆ, ಶ್ರಮಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸುಮಾರು 13 ವರ್ಷಗಳ ನಂತರ ಅತ್ಯಂತ ಶಕ್ತಿಶಾಲಿಯಾದಂಥ ಒಂದು ಅಮಾವಾಸ್ಯೆ ಈ ಮೇ 16ನೇ ತಾರೀಕು ಶನಿವಾರದಂದು ಬರುತ್ತಿದೆ. ಈ ಮೇ 16ನೇ ತಾರೀಕಿನಂದು ಭಾವುಕ ಅಮಾವಾಸ್ಯೆ ಶನಿವಾರದಂದೇ ಶನಿ ಜಯಂತಿ ಎಂದೇ ಬರುತ್ತಿರುವುದರಿಂದ ಇದನ್ನು ಶನೈಶ್ಚರ ಅಮಾವಾಸ್ಯೆ ಅಂತಹ ಕರಿತೀವಿ. ಈ ಒಂದು ಶನೈಶ್ಚರ ಅಮಾವಾಸ್ಯೆಯಂದು ನಾವು ಮಾಡುವಂಥ ಈ ಸರಳ 3 ದಾನಗಳಿಂದ ನಮ್ಮ ಜೀವನವನ್ನೇ ಬದಲಾಯಿಸ್ಕೊಳ್ಬಹುದು. ಅದು ಹೇಗೆ ಸಾಧ್ಯ ಅಂತೀರಾ? ಹೌದು ಸ್ನೇಹಿತರೆ, ಈ ಭಾವುಕ ಅಮಾವಾಸ್ಯೆ ಅಂದರೆ ಅತ್ಯಂತ ಶಕ್ತಿಶಾಲಿಯಾದಂಥ ಈ ಭಾವುಕ ಅಮಾವಾಸ್ಯೆ ಸುಮಾರು 13 ವರ್ಷಗಳ ನಂತರ ಶನಿವಾರದಂದು ಶನಿ ಜಯಂತಿ ಎಂದೇ ಬಂದಿರೋದ್ರಿಂದ ಇದೊಂದು ಅತ್ಯಂತ ಪವಿತ್ರವಾದ ದಿನ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಶನಿವಾರದಂದು ನ್ಯಾಯ ಮತ್ತು ಶಿಸ್ತಿನ ದೇವತೆಯಾದ ನವಗ್ರಹಗಳಲ್ಲೇ ಅತ್ಯಂತ ಶಕ್ತಿಶಾಲಿಯಾದ ಗ್ರಹವಾದಂಥ ಭಗವಾನ್ ಶನಿದೇವರಿಗೆ ಅರ್ಪಿಸಲಾಗುವ ಒಂದು ದಿನ. ಈ ಒಂದು ದಿನದಂದು ವಿಶೇಷವಾಗಿ ಈ ಅಮಾವಾಸ್ಯೆ ಆಚರಣೆಯನ್ನು ಭಕ್ತಿಯಿಂದ ಆಚರಿಸುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಶನಿ ದೋಷ, ಸಾಡೆ ಸಾತಿ ಮತ್ತು ಶನಿ ದಶಾದಂತಹ ಋಣಾತ್ಮಕ ಪರಿಣಾಮಗಳನ್ನು ಕಾಣಲು ಸಹಾಯವಾಗುತ್ತೆ. ಈ ಒಂದು ಅಮಾವಾಸ್ಯೆಯಂದು ಶನಿದೇವರ ದರ್ಶನ ಮಾಡಿ ಈ 3 ಸರಳ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸ್ಥಿರತೆ, ಸಮೃದ್ಧಿ, ನೆಮ್ಮದಿ ಮತ್ತು ಶಾಂತಿಯನ್ನು ಕಾಣಬಹುದು. ಈ ಭಾವುಕ ಅಮಾವಾಸ್ಯೆ ಅಥವಾ ಶನೈಶ್ಚರ ಅಮಾವಾಸ್ಯೆ ತಿಥಿ ಮೇ 16ನೇ ತಾರೀಕು ಶನಿವಾರ ಬೆಳಗ್ಗೆ 5:11 ಆರಂಭವಾಗಿ ಮೇ 17ನೇ ತಾರೀಕು ಭಾನುವಾರ ಬೆಳಗ್ಗೆ 1:30 ಕೊನೆಗೊಳ್ಳುತ್ತೆ. ಅನೇಕ ವರ್ಷಗಳಿಂದ ನೀವು ಮಾಡಬೇಕಾದಂಥ ಕೆಲಸ ಕಾರ್ಯಗಳು ಆಗದೆ ಹಿಂದೆ ಉಳಿತಾ ಇದ್ದರೆ ಈ ಒಂದು ಭಾವುಕ ಅಮಾವಾಸ್ಯೆ ಅಥವಾ ಶನೈಶ್ಚರ ಅಮಾವಾಸ್ಯೆಯಂದು ಶನಿದೇವರಿಗೆ ಅತ್ಯಂತ ಪ್ರಿಯವಾದಂಥ ಈ 3 ವಸ್ತುಗಳನ್ನು ದಾನ ಮಾಡುವುದರಿಂದ, ಜೊತೆಗೆ ಈ ಒಂದು ಶಕ್ತಿಶಾಲಿಯಾದಂಥ ಮಂತ್ರವನ್ನು ದಾನ ಕೊಡುವಾಗ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಂಡು ಶನಿದೇವರ ದೇವಾಲಯದಲ್ಲಿ ದಾನ ಮಾಡಿದಾಗ ನೀವು ಕನಸು ಕಂಡಂಥ ಕನಸು ಎಲ್ಲ ನನಸಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಬಹುದು. ಹಾಗಾದರೆ ಯಾವ ವಸ್ತುಗಳು ದಾನ ಕೊಡಬೇಕು, ಎಷ್ಟು ಕೊಡಬೇಕು, ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಈಗ ನೋಡೋಣ ಬನ್ನಿ. 700 ml ತಿಲತೈಲ ಅಥವಾ ಎಳ್ಳೆಣ್ಣೆ, 7 ಅರಿಶಿಣದ ಬೇರುಗಳು, 7 ಮೀಟರ್ ಕಪ್ಪು ಬಟ್ಟೆಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಈ ಮಂತ್ರವನ್ನು ತಪ್ಪಿಲ್ಲದೆ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ತೈಲಂ ಚೂರ್ಣಂ ಚ ವಸ್ತ್ರಂಚ ಯಥಾಶಕ್ತಿ ಪ್ರದೀಯತೆ ಮಮ ಪಾಪಂ ಪ್ರಶಮನಾಯ ಗ್ರಹಪೀಡ ನಿವೃತ್ತೆಯೇ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಶನಿದೇವರ ದೇವಸ್ಥಾನದಲ್ಲಿ ಈ 3 ವಸ್ತುಗಳನ್ನು ದಾನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಚಮತ್ಕಾರವೇ ನಡೆಯುತ್ತೆ. ನೀವು ಊಹಿಸಲಾಗದಷ್ಟು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ಬೋದು. ಯಾರೂ ಕೂಡ ಈ ಭಾವುಕ ಅಮಾವಾಸ್ಯೆ ಅಥವಾ ಶನೈಶ್ಚರ ಅಮಾವಾಸ್ಯೆನ ಮಿಸ್ ಮಾಡದೆ ಈ 3 ಸರಳ ದಾನಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಪಡ್ಕೊಳ್ಳಿ. ಜೊತೆಗೆ ಶನೈಶ್ವರ ದರ್ಶನವನ್ನು ಮಾಡೋದನ್ನು ಮರಿಬೇಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.